ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂದ್ಕೊಳ್ತಾ ನಾವು ಆರಾಮಾಗಿದ್ದೀವಿ. ಇವತ್ತಿನ ವ್ಲಾಗಲ್ಲಿ ನಾನು ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಮೆಹಂದಿ ಹಾಕ್ಕೊಳ್ಳೋ ಶಾಸ್ತ್ರ. ಅಂದರೆ ಈಗಿನ ಟ್ರೆಂಡಿಗೆ ತಕ್ಕಂಗೆ ರೀಲ್ಸ್ ಆಗಲಿ ವೀಡಿಯೋಗೋಸ್ಕರ ಆಗಲಿ ನಾವು ಶಾಸ್ತ್ರಗಳನ್ನು ಮಾಡಲ್ಲ. ಹಳ್ಳಿ ಸೈಡು ನಮಗೆ ಶಾಸ್ತ್ರ ಸಂಪ್ರದಾಯ ಅನ್ನೋದು ತುಂಬ ಮುಖ್ಯ. ವೀಡಿಯೋಗೆ ನಾವು ಫಂಕ್ಷನ್ಗಳನ್ನೆಲ್ಲ ಮಾಡಲ್ಲ. ಅದರಲ್ಲೂ ನಾನು ಯೂಟ್ಯೂಬ್ ಮಾಡ್ತಿರೋದ್ರಿಂದ ಚಿಕ್ಕ ಚಿಕ್ಕ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಸಂಜೆ ಬಳೆ ಇಡಿಸೋ ಶಾಸ್ತ್ರ ಅದೆಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ಡೇ ಬಳಗದ ಸುರ್ಗೆ ಅಂತ ಮಾಡ್ತಾರೆ. ಅದಕ್ಕೋಸ್ಕರ ಮದುಮಗನ ಬೆಳಗ್ಗೆನೇ ಮಾಡ್ತಾರೆ. ಮದುಮಗನ್ನ ಸೇರಿ ಅದಕ್ಕೂ ಹಿಂದಿನ ರಾತ್ರಿ ಎಲ್ಲರೂ ಮೆಹಂದಿ ಹಾಕ್ಕೊಳ್ಳೋ ಶಾಸ್ತ್ರನ ಮಾಡ್ತಾಯಿದ್ದೀವಿ. ಅಂದರೆ ಮದುಮಗನಿಗೆ ಮೆಹಂದಿ ಹಾಕ್ಬಿಟ್ಟು ಇವಾಗ ನಾವು ಮನೆಯಲ್ಲಿರೋರೆಲ್ಲರೂ ಸೇರಿ ನೈಟ್ ಹೊತ್ತು ಮೆಹಂದಿ ಹಾಕ್ಕೊತಾ ಇದ್ದೀವಿ. ಏನಕ್ಕೆ ಅಂದರೆ ನಾವು ಮನೆಯವ್ರು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ, ಒಗ್ಗಟ್ಟಾಗಿ ಶಾಸ್ತ್ರಗಳ ಸಂಪ್ರದಾಯ ಎಲ್ಲ ಮಾಡ್ತೀವಿ. ಹಾಗಾಗಿ ನಾವು ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಇವಾಗ ಮೆಹಂದಿ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಯಾರೂ ಇಲ್ಲ, ನಾವು ಮನೆಯವ್ರು ಅಷ್ಟೇ ಶಾಸ್ತ್ರಕ್ಕೋಸ್ಕರ ಎಲ್ಲ ಸ್ವಲ್ಪ ಸ್ವಲ್ಪ ಮೆಹಂದಿ ಹಾಕ್ಕೊಳ್ತಾ ಇದ್ದೀವಿ. ಅದರಲ್ಲೂ ಹೆಣ್ಮಕ್ಳು ನಾವು ಅಡುಗೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಮೆಹಂದಿ ಹಾಕ್ಕೊಂಡು ಮಲ್ಕೋಬೇಕು ಅಂದರೆ ಬೆಳಗಿನ ಜಾವ 4-5 ಗಂಟೆ ಆಗೋಗಿತ್ತು. ಅಷ್ಟೊತ್ತು ತನಕ ನಾವು ಕೆಲಸ ಇರುತ್ತೆ. ಅದಾದಮೇಲೆ ಮೆಹಂದಿನ ಹಾಕ್ಕೊಂಡಿರೋದು. ಬೆಳಗಿಂದ ಹಿಡ್ಕೊಂಡಿದ್ದಿ ಮಸ್ತ್ ಬೇಕ ಹೊಟ್ಟ ಮಕ್ಕಳಿದ್ದಿ ಇಲ್ಲ ಅವಳ बनावे ಅವಳ मेहमान आवे ಅವಳ मेहमान रावण ತಿಂಕ ಮಾಡಲ್ರಿ ಡಿಸೈನ್ ಹಂಗ ಹೆಂಗ ಹಂಗ ಹೊಡ್ಕೊಂಡ್ ನಾನು ಎಲ್ಲಾರ್ಗು ನೀನ ಹಾಕಂತ ಕೊಟ್ಟು ಬಂದ ನಿಂತು ಕಡೆ ಜೋರ್ ಐತಿ ಬಿಡ. ನಾ ಮೆಹಂದಿ ಆರಾಮದಿರಿ ವಿಡಿಯೋ ಮಾಡಿ ಅಷ್ಟು ಮಾಡಿಲ್ಲ. ಆಮೇಲೆ ಪುಷ್ಪ ಭಾಳ ಹಿರೇಕನ ಮಗಳು ದೊಡ್ಡ ಹಿರೇಕಿ ಚೆನ್ನಾಗೈತೆ ಗಾಳಿ ಇನ್ನೂ ಕೆಲವೊಬ್ರು ನೇಲ್ ಪಾಲಿಶ್ ಹಚ್ತಾರ, ಹಚ್ತಾರ ಕೆಲವೊಬ್ರು. ನಂಗೆ ಅದನ್ನ ಭಾರಿ ಮೆಹಂದಿ ಶೋಲ್ಡರ್ ಬಾಯ್ಸ್ ಅಲ್ಲಿವರೆಗೂ ಹಾಕಲ್ಲ. ನೇಲ್ಸ್ ಬಂತ ನೋಡ ಮಳೆ. ಮಳೆ ಬರ ಮಟ್ಟ ಮುಕ್ಕೋರೆ, ಆಮೇಲೆ ಕಟ್ಟಿ ಮೇಲೆ ಮುಕ್ಕೊಂತ ಬಾಳ ಮಂದಿಲ್ಲ ಒಳಗ ಇಲ್ಲೇ ಕುಡಿ ಆಗ್ತದೆ ಎಲ್ಲರಿಗೂ ಇಲ್ಲೇ ಟೀ ಬರೀ ಎ ಬರೀ. ಟೀ ಅಂದ್ರೆ ತಮ್ಮಣ್ಣ, ಎ ಅಂದ್ರೆ ಆರಾಧ್ಯ. ಆಕೆ ಗೊತ್ತಾಗಿಲ್ಲ ಇಷ್ಟತ್ತು.
ಮಳೆ ಬಂತು ಎಲ್ಲಿ ಹೋದವ ಹಾಳಿ ತೆಗದ ಬಿಟ್ರಲ್ಲ. ಅಲ್ಲ ಇವ್ರು ಏ ಅರಣ ಬರ್ತಾರ ತಂಗಿ ಇಲ್ಲಿ ಮಕ್ಕಂಡ್ರಿ ನೋಡಿ. ಎಲ್ಲ ಬರ್ತಾರ. ಹೋಗ್ಯಾರ ಆಶಾರ ಅಂದ್ರ ಹಿಂದ ಅದು ಮ್ಯಾಗಿನ ನೀತಲ್ಲ ಬರ ಒಂದು ಅದು ಇಲ್ಲಿ ಹಾಕಿದ್ಯಾಮವ್ವ ದುರ್ಗಪ್ಪ ಬೇಸ ಬರ್ತದೆ ನಾವು ಚಿತ್ರಗಣ ತಗೊಂಡು ದೇವರಾಗುತ್ತೆ. ನಿಮ್ಮ ತಂಗಿ ಹೆಸರು ನಿಂಕಿ ದೊಡ್ಡಕ್ಕೆ ಸುಂತ ಹಾಕಿ ಎಷ್ಟೀಗ ಇದಕ್ಕೆ ಹಾಕ್ಬೇಡ ಅಷ್ಟ ಇರ್ಲಿ ಪ್ಲೇನ್ ಹೇಳಕ್ ಒಳ್ಳೆ ಅದು ಇದು ಮಾಡಿ ಸಾಗೈತಿ ಮುಂಚೆ ನಾಯಿ ಮಾಡ್ಕೊಂತ ಹತ್ತಿ ಸಾಕಿರೋದ ಅದು ಸ್ವಲ್ಪ ಮುಟ್ಟು ಸಾಕು ಚಿಂಗು ಬಿಡ್ತಾವ. ಹತ್ತಿ ಸಾಕಿರೋದು ಹಾಕಿಸ್ಕೊಂಡು ಹೋಗ ನಾವಿನಿ ಎರಡು ಕೈ ಒಟ್ಟು ಏನೋ ಮಾತಾಡಿದ್ರೆ ಮದುಮಗನ್ ಮೆಹಂದಿ ತೋರಿಸ್ರಿ ಒಂಚೂರು ಎರಡು ಕೈಲಿ ಹಿಂಗ್ ಹಿಡ್ಕೊ ಹಾಕಿ ಅಂದ್ ಮಧ್ಯದ ಹಾರ್ಟ್ ಎಷ್ಟು ಫುಲ್ ಮಾಡೋದು. ಒಂದು ಕೆಲಸ ಮಾಡ್ತಿದ್ರ ನಾಳೆ ಇವ್ರ ಕುಟಾಗ ನೀನು ಸ್ಟೇಜ್ ಡ್ಯಾನ್ಸ್ ಹೊಡಿ ಅವಾಗ ಆಕೆ ಡೆಲಿವರಿ ಮಾಡ್ಸಕ್ಕೆ ಬಿಡ ನೀನು ಎಲ್ಲಿಪ್ಪ ಎರಡೇ ಹಿಂಗೆ ಹಿಡ್ಕೊ ಎರಡೇ ಹಿಂಗೆ ಹಾಂ ಹಂಗೆ ಹಿಡ್ಕೊ ಆಯ್ತು ಮಸ್ತ್ ಆತ ಸಾಕು ಹೌದು ಹೋಗಿರ್ತಾ ಅಲ್ಲೇ ಇಲ್ಲ ಇಲ್ಲ ಹಂಗ ಹೋಗಿಲ್ಲ ನಾವು ಚೈತ್ರ ನಮ್ಮ ತಂಗಿ ನಾವು ಒಂದು ಸ್ಟೆಪ್ ನಕ್ಲಿ ಅಲ್ಲ ಸೀರಿಯಸ್ ಆಗಿ ಸೀರಿಯಸ್ ಸೀರಿಯಸ್ ಇಕ್ಕಿ ಮೆಹಂದಿ ನೋಡ್ರಿ ಅಕ್ಕಿದು ಆರಾಧ್ಯ ಸಾಕ್ ಬಿಡ ಆರಾಧ್ಯ ಅದನ್ನ ನೀಟಾಗಿ ಡಿಸೈನ್ ಮಾಡ ನಡ್ಬರ್ಕ ಗಾನ ಹಾಕಿಸ್ಕೊಂಡು ಹೋಗಿ ಅವಿ ಕಡೆ ಅವಿ ಅಕ್ಕಿಗಳು ಹಾಕ್ಬಿಡಿ ಆ ದಾರ ಸುತ್ತಬೇಕಿತ್ತು ಅದಕ್ಕೆ ಇದು ಬರ್ತಡೆ ಇದು ಕೊಡಿದ್ಲಿ ವಾಚ್ ಇದು ನಿಮ್ಮ ಉಂಗುರ ಕೊಟ್ಟಿದ್ಲ ಇದು ನಿಮ್ಮ ಹುಡಿ ಕೊಟ್ಟಿದ್ದೇನೆ ಇದೆ ವಾಚ್ ಬರ್ತಡೆಗೆ ವಾಚ್ ಉಂಗುರ ಇದ ಲೂಸ್ ಆಗ್ಬಿಡುತ್ತೆ ಅದ್ರ ಇದು ಇದು ದೃಷ್ಟಿ ಇದು ಇದು ಎಂಗೇಜ್ಮೆಂಟ್ ಇದು ಎಂಗೇಜ್ಮೆಂಟ್ ಮೊನ್ನೆ ಅದ ಬೆಳದ ಕಂಡು ಪೂರ ಮಿಜ್ಜಿಲ್ಲ ಅದನ್ನ ಇವರ ಮಾಡಿರೋ ಗಂಡ ಅಂದ್ರ ಹಂಗ ನೋಡಿ ಹಾಕ್ಬೇಕು ಅಕ್ಕ ಮುಂದೆ ಬ್ಯಾಳ ಕುದ್ದಿಂದ ಅದಕ್ಕೆ ಮಿಕ್ಸ್ ಆಗ್ತದೆ ನಾವು ಕರಿಗಡ ಮಾಡಿ ನಮಗೊಟ್ಟು ಹಾಕಿ ಮಗಬೇಕು ನೋಡುವಾಗಿಲ್ಲ ಅಕ್ಕಿನ ಹಾಕ್ಬೇಕಲ್ಲ ಇನ್ನ ಹಾಸ್ಟೆಲ್ನಾಗ ಇಲ್ಲಿಂದ ಇಲ್ಲಿ ಮಟ್ಟ ಒಂದ್ ಅರ್ಧ ತಾಸ್ನಾಗ ಎರಡು ಕೈ ಮುಗಿಸ್ತಾರ. ಅವ್ರು ಮುಸ್ಲಿಮ್ಸ್ ಅವ್ರನ್ನ ದಿನ ಮುಸ್ಲಿಮ್ಸು ಮಾರ್ವಾಡಿ ಅಂತೂ ಫುಲ್ ಅವ್ರ ಅದ್ರಾಗ ನಾ ಯಾವ್ದೋ ನಮ್ ಸ್ಕೂಲ್ನಾಗ ಯಾವ್ದೋ ಫಂಕ್ಷನ್ ಜಗ್ಗ ಜನ ಅವ್ರ ಕಡೆ ಟೀಚರ್ಸ್ ಜೊತೆ ಹಾಕಿನ ಕಡೆನ ಹಾಕಿಸ್ಕೊಂಡ್ರೆ ಮುಸ್ಲಿಂ ಅವ್ರದಿದ್ನ ಅದು ಮೆಹಂದಿದ ಅಂತ ಈಗ ಕಡು ಮಾಡ್ಬೇಕೀಗ ಅದಕ್ಕಿಲ್ಲ ನಾನು ಹಂಗ ಮಾಡ್ತೀನಿ ಅದೇನಾಯ್ತು ನನಗೆ ಸರಿಯಾದ ಅಕ್ಕಂಗೆ ಥ್ಯಾಂಕ್ಸ್ ಹೇಳ್ಬೇಕು ಮತ್ತೆ ಚಂದ ಹಾಕಿದ್ರೆ ಇಲ್ಲಿ ಬಿಡುತ್ತೆ ಇಲ್ಲೊಂದು ಹಾಕಿಸ್ಕೊಂಡ್ಬಿಡು ಹಾಕಿಸ್ಕೊಂಡು ಮುಖ ಯಾವ ಗುಬ್ಬಿ ನಮ್ಮ ಗುಬ್ಬಿಗೆ ಸುರೇಶ್ ಅದಾರನ ಅಲ್ಲೇ ಮ್ಯಾಳ್ಗಿ ಮೇಲೆನಾ
ಒಂದ್ಸಲ ಜಲ್ದಿ ಎದ್ದಿದ್ದೆ ಅದನ್ನ ಇದು ರೆಡಿ ಜಕ ಮಾಡಿ ಪೂಜೆ ಮಾಡಿ ಮ್ಯಾಲೆ ಹೋಗಿ ನೋಡ್ತೀನಿ ಯಾರಿದು ಗೊಂಬೆ ಮಲ್ಗಿತ ಹೋಗಿ ಈಗ ಮಕ್ಕೋ ಒಂದು ಫ್ಯಾನ್ ಕೆಳಗೆ ಹಿಂಗೆ ಸ್ವಲ್ಪ ಡ್ರೈ ಮಾಡ್ಕೊಂಡು ಮಕ್ಕೋ ಹೋರಿ ಮಕ್ಕೋ ಹೋಗ್ರಿ ಹೋಗ್ರಿ ಥ್ಯಾಂಕ್ಸ್ ಮದುಮಗನಿಗೆ ಮೆಹಂದಿ ಹಾಕೋದಾದ್ಮೇಲೆ ಮಕ್ಕಳಿಗೂ ಮೆಹಂದಿ ಎಲ್ಲ ಹಾಕಿ ಅವರೆಲ್ಲ ಮಲ್ಕೊಂಡಾದ್ಮೇಲೆ ನಾವು ಇವಾಗ ಕರಿಗಡುಬು ಮಾಡ್ತಾ ಇದ್ದೀವಿ. ಅಂದರೆ ಬೆಳಗ್ಗೆ ಮುತ್ತೈದೆಯರನ್ನ ಮಾಡಿರ್ತಾರೆ, ಅವರಿಗೆ ಊಟಕ್ಕೆ ಕರಿಗಡುಬು ಮಾಡಬೇಕು. ಹಾಗಾಗಿ ಮನೆಯಲ್ಲಿರೋ ಹೆಣ್ಮಕ್ಳು ಎಲ್ಲರೂ ಸೇರಿಕೊಂಡು ಬೆಳಗ್ಗೆ ಅಂದರೆ ರಾತ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ 4 ಗಂಟೆವರೆಗೂ ಕರಿಗಡುಬು ಆಯಿತು. ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಅಡುಗೆ ಕೆಲಸ ಅಥವಾ ಏನೇ ಕೆಲಸ ಮಾಡಿದರೂ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಅಂಥೇಳಿ ನಾವು ಇವಾಗ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಕರಿಗಡುಬು ಮಾಡೋದು ಮುಗಿಸ್ಕೊಂಡಾದಮೇಲೆ ನಾವು ಬೆಳಗಿನ ಜಾವ ಮಲಗೋವಾಗ ಮೆಹಂದಿ ಹಾಕ್ಕೊಂಡು ಮಲಗಿತ್ತು. ನಾನು ಸುಮ್ಮನೆ ಮಕ್ಕಳಿಗೆ ಮನೆ ಅವ್ರ ನಮ್ಗ ಹಿಂಗ ಅಂತ ನೀರೇ ಹೋಗ್ಬಿಡ್ಬೇಕು ಬಾಟ್ಲಿ ಇರ್ತಲ್ಲ ಮಕ್ಕೊಂಡಾಗ ಪುಕ್ಕೊಂಡಾಗ ಬಂದು ಮಗ ಕೊಡ್ ಬಿಡ್ತಾರ ಸೀರೆ ಜಾಕಿ ಬಿಡ್ತಾನೆ ಎಣ್ಣೆ ಹಚ್ಬೇಕಾಯ್ತು ಸೀರೆ ಜಾಕದ ಬಾಳ ಗಬ್ಬು ಅಪ್ಪಂದು ಒಂದ್ ಬಾಳ್ಗಿ ಗ್ಯಾಸಿ ಒಂದ್ ಒಲಿ ಅದು ಕರ್ಚಿಕಾಯಿ ಮಾಡಂಗ್ ಮಾಡದಿ ತಗ ಎಣ್ಣಿ ಹೋಳಿಗೆ ರೆಡಿ ಆಗ ಖುಷಿ ಆಕಿ ಪ್ರತೀಕ್ಷಾ ಅವ್ರವ್ವ ನಮ್ಮ ಅಕ್ಕವ್ವ ನಮ್ಮವ್ವ ನಾವು ಬಾಳಲ್ಲ ನಾ ಕರಿಯಾಕ್ ಹೋಗಿನಿ ಬಾಳ್ ಮಂದಿ ಒಂದ್ 15 ಮಂದಿನ ಹಾಕಿದ್ವನ ಖರ್ಚಿಕೆ ಮಾಡಕ 10 ಮಂದಿ ಸಾಮಕ್ಕ ನಾನು 2 ದೇವ 3 ಚಿನ್ನವತ್ತಿ ಒಂದ್ ಹಾಕೊಟ್ರ 4 2 ಹೆಣ್ಣುಡ್ರು 6 7 8 ನಿಮ್ಮ ಇವ್ರ ಅತ್ತಿ 9 ಮಂದಿ 9 10 ಮಂದಿ ಉಣಗಡ ಬಲ್ಲ ನಮ್ಮ ಏನ್ ಮಾಡ್ಯಾರ ಸಿಗುಣೆ ಬರ್ತಾವ ಈಗ ಬರಲ್ಲ ಅಂದ್ರ ನಮ್ಮ ಅತ್ತಿ ತಿನ್ನಂಗಾಗೈತ ಅಂತಂದ್ರ ಅದು ಬಾಯ ಸಿಗುಣೆ ನಿಮಗತ್ರ 2 ಸಿಗಿನ ಹೇಳೈತಿ ಈಗ ಬೇಕಾದ್ರೆ ಅಷ್ಟು ಸಾತಿದ್ದಿಲ್ಲ ಆಕೆ ಅಷ್ಟು ಕರು ಮಾಡಿದ್ರಿಂದ ಸಾತಿದ್ದಿಲ್ಲ ಬೇಕಾರೆ ಕರೆ ಒಂದು ಸಾತಿದ್ದಿಲ್ಲ ಸ್ವಲ್ಪ ಹಾಕ್ತಾರೆ ಅವರು ಬಾಳ್ ಬಾಳ ನೋಡಲ್ಲ ಕೆಟ್ಟಕ್ಕಂತ ನಾನು ಮುಗ್ದಾವತ್ ಬರ್ರಿ ಒಂದು ಕೈ ಆಗ್ಲೆ ಅವ್ರನ್ನ ಇಲ್ಲಂದ್ರ ಇದನ್ನ ಮಾಡಂಗಿಲ್ಲ ಅಂದ್ರಲ್ಲ ಚಂದಲ್ಲ ತಾಂದಲ್ಲ ಚರುಸು ದೀಪ ಸದೂಪ ಅಡುಗೆ ಮಾಡೋದು ಈಗ ಅರ್ಗೆ ಮಾಡೋದ್ರಿ ಈಗ ಇಟ್ಟತನ ಕರ್ಗೆ ಮಾಡಿದ್ವಿ ಈಗ ಅಡುಗೆ ಮಾಡೋದು ಧವಲ ಮಂಗಳ ದಾಡು ಕೋನು ಎಣ್ಣೆ ಎಷ್ಟು ಇವಾಗ ನಿಂತ್ಗಡೆ ಅದಾವಲ್ ನೋಡುವಾಗ ಎಷ್ಟು ಅಂತ ಹೇಳ್ತಿದೆ ಅನ್ಲಿಮಿಟೆಡ್ ಮಂದೆಲ್ಲ ಲಿಮಿಟೆಡ್ ಅದಕ್ಕೆ ಈ ನಮ್ಗೆ ಇದು ನಾನು ನೀನು ಫಿಟ್ನೆಸ್ ಅದೀವಿ ನೀ ಅನ್ಲಿಮಿಟೆಡ್ ಫಿಟ್ನೆಸ್ ಇಂಪಾರ್ಟೆಂಟ್ ಅಲ್ಲ ಕರಿಗಡುಬೆಲ್ಲ ಮಾಡೋದು ಮುಗಿಸಿದ ಮೇಲೆ ನಾವು ಈಗ ಹೆಣ್ಮಕ್ಳು ಮೆಹಂದಿ ಹಾಕ್ಕೊಳ್ತಾ ಇದ್ದೀವಿ. ಅದು 4 ಗಂಟೆ ಸುಮಾರು ಬೆಳಗಿನ ಜಾವ. ಇವತ್ತು ಮೆಹಂದಿ ಹಾಕ್ಕೊಳ್ಳೋ ಶಾಸ್ತ್ರ ದಿನ ಏನೇನಾಯಿತು ಅಂದರೆ ಫುಲ್ ಮಳೆ ಗಾಳಿ ಸಿಡ್ಲು ಕರೆಂಟ್ ಬೇರೆ ಹೋಗ್ತಾ ಇತ್ತು. ಅದರಲ್ಲೂ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಇವಾಗ ಹೆಣ್ಮಕ್ಳು ಮೆಹಂದಿ ಹಾಕ್ಕೊಂಡು ಮುಗಿಸಿದ್ವಿ. ಇದಿಷ್ಟು ಹಳ್ಳಿ ಸಂಪ್ರದಾಯದ ಚಿಕ್ಕ ಮೆಹಂದಿ ಶಾಸ್ತ್ರದ ವ್ಲಾಗ್ ಆಗಿತ್ತು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.